ಹಾಯ್ ಹಲೋ ಗೆಳೆಯರೇ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಪ್ರಜ್ಜು ಕ್ರಿಯೇಷನ್ ಚಾನಲ್. ಗಾಯ್ಸ್, ನಮ್ಮ ಒಂದು ಚಾನಲಲ್ಲಿ ಅಯ್ಯಮ್ಮ ಅಂತ 31ರ ವಯಸ್ಸಿನವರು. ಇವರು ಪ್ರಸ್ತುತ ಒಂದು ಗಂಡನಿಂದ ದೂರ ಆಗಿರ್ತಕ್ಕಂಥದ್ದು. ಇವರು ಒಳ್ಳೆಯ ಒಬ್ಬ ಮಿಂಡನ ಅವಶ್ಯಕತೆ ಇವ್ರಿಗೆ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇನ್ನೊಂದು ಮದುವೆ ಆಗೋದಕ್ಕೂ ಕೂಡ ಚಾನ್ಸ್ ಇದೆ ಇವ್ರಿಗೆ, ಬಟ್ ನನಗೆ ಬೇಕಾಗಿಲ್ಲ. ಅದೊಂದು ಜೈಲಿನ ಥರ, ಅದರೊಳಗೆ ನಾನು ಸೇರಿಕೊಂಡು ಇರೋದಕ್ಕೆ ಆಗ್ತಿಲ್ಲ. ನನಗೆ ಒಬ್ಬ ಒಳ್ಳೆಯ ಸ್ನೇಹಿತನ ರೂಪದಲ್ಲಿ ನನ್ನ ಕಷ್ಟಗಳನ್ನು ಮತ್ತು ಸುಖಗಳನ್ನು ನೋಡ್ಕೊಂಡು ಹೋಗುವಂಥವ್ರು ಬೇಕು. ನಿಮ್ಮ ಮೂಲಕ ತಿಳಿಸಿ ಅಂತ ಪ್ರೊಫೈಲ್ನ ಕಳಿಸಿದ್ದಾರೆ. ಏನೇನೆಲ್ಲ ಮಾಹಿತಿ ಕಳಿಸಿದ್ದಾರೆ ಅಂತ ಇವಾಗ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಇವರ ಹೆಸರು ಅಯ್ಯಮ್ಮ, ವಯಸ್ಸು 31, ಊರು ಬಂದ್ಬಿಟ್ಟು ದೇವನಗುಡ್ಡ, ಆ್ಯಂಡ್ ಒಂದು ಅಂಗಡಿನಲ್ಲಿ ನಾನು ಕೆಲಸ ಮಾಡ್ತಿರೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಒಳ್ಳೆಯ ಸಂಪಾದನೆ ಕೂಡ ಈ ಒಂದು ಕೆಲಸದಿಂದ ನನಗೆ ಸಿಗ್ತಿದೆ. ಅಲ್ಪದಷ್ಟು ಒಂದು ಆಸ್ತಿನೂ ಕೂಡ ನನ್ನ ಪಾಲಿಗೆ ಇದೆ ಅಂತ ಹೇಳಿದ್ದಾರೆ. ಇವರ ಒಂದು ಜಾತಿ ಬಂದ್ಬಿಟ್ಟು ಗೊಲ್ಲರ ಜನ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಈ ಒಂದು ಅಯ್ಯಮ್ಮ ಅವರ ಮೊದಲಿನ ಹಸ್ಬೆಂಡ್ ಅವರು ಒಂದು ವರ್ಕರ್ ಆಗಿ ಕೆಲಸ ಮಾಡ್ತಿರ್ತಾರೆ, ಅಂದರೆ ಆಸ್ಪತ್ರೆಯಲ್ಲಿ. ಸೊ ಡಾಕ್ಟರ್ ಕೈ ಕೆಳಗೆ ವರ್ಕರ್ ಆಗಿ ಕೆಲಸ ಮಾಡ್ತಿರೋದು. ಅವ್ರಿಗೂ ಇವ್ರಿಗೂ ಒಳ್ಳೆಯ ಚೆನ್ನಾಗಿರ್ತಕ್ಕಂಥದ್ದೇ ಇದ್ದರೂ ಕೆಲ ಮಧ್ಯ ಅವರು ಬೇರೆ ಒಂದು ಹುಡುಗಿಯ ಅಫೇರ್ ಇದ್ದದ್ದನ್ನು ಇವರು ನೋಡ್ತಾರೆ. ಅಯ್ಯಮ್ಮ ಅವರು ಪ್ರಸ್ತುತ ಅವ್ರನ್ನ ಬೇರೆ ಮಾಡೋದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ, ಅದು ಸಕ್ಸಸ್ಫುಲ್ ಆಗಲ್ಲ. ಸೊ ಆಮೇಲೆ ಅವರು, ಅಂದರೆ ಅಯ್ಯಮ್ಮ ಅವರ ಒಂದು ಹಸ್ಬೆಂಡು ಇವ್ರನ್ನ ಬಿಟ್ಬಿಟ್ಟು ಅವರು ಬೇರೆ ಒಂದು ಅಫೇರ್ ಇರ್ತಕ್ಕಂಥ ಹುಡುಗಿ ಹಿಂದೆ ಹೋಗ್ಬಿಟ್ಟು ಇವ್ರನ್ನ ಒಂಟಿ ಮಾಡಿರ್ತಾರೆ. ಇವರು ಇನ್ನೊಂದು ಮದುವೆ ಆಗೋದಕ್ಕೆ ಕೂಡ ಇನ್ನೂ 5 ವರ್ಷಗಳ ಕಾಲ ವಯಸ್ಸು ಇತ್ತು, ಟೈಮು ಕೂಡ ಇತ್ತು. ಬಟ್ ಅದರ ಕಡೆ ಒಂದು ಮನಸ್ಸು ಕೂಡ ಇವರು ಮಾಡ್ತಿಲ್ಲ. ಪ್ರಸ್ತುತ ಒಂದು ಗೆಳೆಯನ ರೀತಿಯಲ್ಲೇ ನನ್ನ ಜೊತೆ ಇರಬೇಕು ಅವರು ಯಾವಾಗಲೂ ಕೂಡ. ಹಸ್ಬೆಂಡ್ ಅಂತಲೂ ಕೂಡ ನಾನು ಟ್ರೀಟ್ ಮಾಡ್ತೀನಿ, ಅಂದರೆ ಇವಾಗ ನಾನು ಇಷ್ಟಪಟ್ಟು ಫ್ರೆಂಡ್ಶಿಪ್ಪನ್ನು ಮಾಡ್ಕೊಳ್ತಿದ್ದೀನಿ, ಅವ್ರನ್ನ ನಾನು ಗಂಡನ ಥರನೇ ಟ್ರೀಟ್ ಮಾಡ್ತೀನಿ, ಆದರೆ ಮದುವೆ ಮಾತ್ರ ಆಗಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಏನಿಲ್ಲ, ಇವರ ಎಲ್ಲ ರೀತಿಯ ಕಷ್ಟಗಳಲ್ಲಿ ಮತ್ತು ಸುಖಗಳಲ್ಲಿ ಭಾಗಿಯಾಗಿಕೊಂಡು ನೀವು ಇರಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ಸೊ ಏನೇನೆಲ್ಲ ರಿಸ್ಟ್ರಿಕ್ಷನ್ ಹೇಳಿರ್ತಕ್ಕಂಥದ್ದು ಅಂತ ಪಾಯಿಂಟ್ಗಳು ಹೇಳ್ತೀನಿ. ಅದಕ್ಕೂ ಮುನ್ನ ಇವರು ವಾಸವಾಗಿರ್ತಕ್ಕಂಥ ಒಂದು ಊರು ಎಲ್ಲಿ ಬರುತ್ತೆ ಅಂತ ಇವಾಗ ನೋಡೋಣ ಸ್ನೇಹಿತರೆ. ಈ ಒಂದು ಅವರು ವಾಸವಾಗಿರ್ತಕ್ಕಂಥ ಊರು ಬಂದುಬಿಟ್ಟು ಬೆಳಗಾವಿ ಹತ್ತಿರ 10 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಅವರು ಇರ್ತಕ್ಕಂಥ ಊರು ಇದೆ ಅಂತ ಹೇಳಿದ್ದಾರೆ. ಆ ಒಂದು ಊರಿನಲ್ಲಿ ಒಂದು ತಾಲೂಕು ಅದು. ಸೊ ಒಂದು ಮಿಡ್ಲಿ ಸ್ವಲ್ಪ 1 BHK 2 BHK ಈ ರೀತಿಯ ಮನೆಗಳಿದೆ. ಎಲ್ಲರೂ ಕೂಡ ಒಂದು ಹೈಫೈ ಫ್ಯಾಮಿಲಿಯಿಂದ ಅಲ್ಲಿ ಇಲ್ಲ ಯಾರೂ ಕೂಡ. ಸೊ ಅಂಥ ಒಂದು ಕುಟುಂಬದಿಂದ ಇವರು ಬಂದಿರೋದು. ಮೊದಲೇ ಬಡವರು ಮದುವೆ ಆಗೋದು ಒಂದು ಕಷ್ಟಕರ ಜೀವನದಲ್ಲಿ ಒಂದು ಒಳ್ಳೆಯ ಇದು ಮಾಡ್ದಂಗೆ ಸ್ನೇಹಿತರೆ. ತುಂಬ ಕಷ್ಟಪಟ್ಟು ಮದುವೆ ಮಾಡ್ಕೊಳ್ತಾರೆ. ಮಧ್ಯೆ ಈ ಥರ ಆದರೆ ಅದರ ಬಗ್ಗೆ ವ್ಯಾಮೋಹನೇ ಹೋಗಿಬಿಡುತ್ತೆ, ಮನಸ್ಸೇ ಚೇಂಜ್ ಆಗಿಬಿಡುತ್ತೆ. ಆ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಅಯ್ಯಮ್ಮ ಅವರು ಇರ್ತಕ್ಕಂಥದ್ದು. ಗೈಸ್, ಇವಾಗ ಪಾಯಿಂಟ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ಹುಡುಗ ಒಳ್ಳೆಯವರಾಗಿರಬೇಕು ಅಂತ ಹೇಳಿದ್ದಾರೆ, ಆ್ಯಂಡ್ ನಾನು ಏನು ಬೇಡ್ತೀನೋ ಅದನ್ನು ಕೊಡಬೇಕು ಅವರು ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಸೊ ಹಾಗಂತಂದ್ಬಿಟ್ಟು ನೀವು ದುಡ್ಡಿನ ಬಗ್ಗೆ ಆಸ್ತಿ ನೋಡಿಬಿಟ್ಟು ಅವ್ರು ಏನಾದರೂ ಫ್ರೆಂಡ್ಶಿಪ್ನ ಮಾಡ್ಕೊಳ್ತಿದ್ದಾರಾ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಇವ್ರಿಗೆ ಅಂತ ಸ್ವಲ್ಪದಷ್ಟು ಆಸ್ತಿ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಅದು ಮಾತ್ರ ನಿಮ್ಮ ತಲೆಯಲ್ಲಿರಲಿ. ನೀವೇನಾದರೂ ಇವ್ರಿಗೆ ಕರೆಕ್ಟಾಗಿ ನೋಡಿಕೊಂಡು ಒಳ್ಳೆಯ ಆನಂದ, ಒಳ್ಳೆಯ ಕೇರ್ನೆಸ್ ನೀಡಿಕೊಂಡು ಚೆನ್ನಾಗಿ ಇವ್ರಿಗೆ ಟ್ರೀಟ್ ಮಾಡಿಕೊಂಡು ಇದ್ದರೆ, ನಿಮಗೆ ಅವರೇನಾದರೂ ಇಷ್ಟ ಆದರೆ, ಅವರು ನಿಮಗೆ ಏನಾದರೂ ಇಷ್ಟ ಆದರೆ ಅವರು ಆಸ್ತಿ ನಿಮಗೇ ಬರೆದು ಕೊಡೋಷ್ಟು ಒಂದು ಮನಸ್ಸು ಮಾಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಬಂದುಬಿಟ್ಟು ಪರ್ಸ್ನಲ್ಲಾಗಿ ಹೇಳಿರ್ತಕ್ಕಂಥದ್ದು. ನಾನು ಅದಕ್ಕೂ ಕೂಡ ತಯಾರಿದ್ದೇನೆ, ಆದರೆ ನನಗೆ ನೈಟು ಮಾರ್ನಿಂಗು ಅಂತ ಸ್ವಲ್ಪ ಜಾಸ್ತಿ ಮೂಡ್ ಬರುತ್ತೆ. ಬಿಕಾಸ್ ನನ್ನ ಆಸೆಗಳು ಯಾವುದೂ ಕೂಡ ಈಡೇರಿಲ್ಲ. ಜಾಸ್ತಿ ಮೂಡ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ನನಗೆ ಬೇಕು ಅನ್ನಿಸ್ದಾಗ ನೀವು ಯಾವಾಗಲೂ ಕೂಡ ನನಗೆ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಅವರು ಮಲ್ಕೊಳ್ಳುವಂತಹ ಒಂದು ಬೆಡ್ರೂಮ್ ಕೂಡ ನೋಡ್ಕೊಳ್ಳಿ ನೀವು, ಚೆನ್ನಾಗಿದೆ. ಸೊ ಈ ಒಂದು ಬೆಡ್ರೂಮಲ್ಲಿ ನನಗೆ ಸಾಕು ಅನ್ನುವಷ್ಟು ನೀವು ಮಾಡಿ, ಆನಂದವನ್ನು ಕೊಡುವಷ್ಟು ನಿಮ್ಮ ಹತ್ರ ಶಕ್ತಿ ಇದ್ದರೆ ಸಾಕು. ನೀವು ನೋಡೋದಕ್ಕೆ ಸ್ವಲ್ಪ ಹೈಟಲ್ಲಿ ಜಾಸ್ತಿ ಇರಿ, ಯಾಕಂದರೆ ನಾನು ಕೂಡ ಹೈಟಲ್ಲಿದ್ದೇನೆ. ಮುಂದೆ ಬೆಡ್ರೂಮಲ್ಲಿ ಮಲ್ಕೊಂಡಾಗ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹೇಳಿದ್ದಾರೆ ಸ್ನೇಹಿತರೆ. ಪ್ರೆಸೆಂಟಾಗಿ ಈ ಒಂದು ಮನೆಯಲ್ಲಿ ಅಯ್ಯಮ್ಮ ಅವರು ಒಬ್ಬರೇ ಮಲ್ಕೊಳ್ತಾರೆ. ನೀವು ಏನಾದರೂ ಇವರ ಜೊತೆ ಬೆಡ್ ಶೇರ್ ಮಾಡಿಕೊಂಡು ಇವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ಬಯಸುವವರಾಗಿದ್ದರೆ ನಿಮ್ಮ ಡೀಟೇಲ್ಸ್ಗಳನ್ನು ಈ ಒಂದು ಜಿಮೇಲ್ ಐಡಿಗೆ ಕಳಿಸಿ.
sri9591@gmail.comಗೆ ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸುವ ಮುಖಾಂತರ ನೀವು ಅವ್ರಿಗೆ ಇಷ್ಟ ಆಗಿದ್ರು ಇಲ್ವೋ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾನು. ನಮಸ್ತೆ, ಬಾಯ್.